ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಊರ್ಮಿಳಾ, ಏನ್ ಮಾತಾಡ್ತಿದ್ಯಾ? ಅರ್ಥ ಇಲ್ದೆ. ನಿಜ ಹೇಳ್ತಿದ್ದೀನತ್ತೆ. ಒಂದ್ಸಲ ಹಳೇದನ್ನೆಲ್ಲ ನೆನ್ಪಿಸ್ಕೊಳ್ಳಿ. ನಾನೀ ಮನೆಗೆ ಸೊಸೆಯಾಗಿ ಬಂದ ಮೇಲೆ ಈ ಮನೇಲಿ ಇಷ್ಟೆಲ್ಲ ಘಟನೆಗಳು ಯಾವತ್ತಾದ್ರೂ ನಡೆದಿದ್ಯಾ? ಆದ್ರೆ ನಿಮ್ ಚಿಕ್ಕ ಸೊಸೆ ಈ ಮನೆ ಕಾಲಿಟ್ಟಾಗ್ಲಿಂದ ನಡೀತಿದೆ. ಊರ್ಮಿಳಾ, ಆಪಾದನೆ ಮಾಡಿದ್ದು ಸಾಕು. ಯಾವಾಗ ಏನೇ ನಡೆದ್ರೂ ಕೂಡ ವೈದೇಹಿ ಮೇಲೆ ಹಾಕೋದನ್ನ ನೀನು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ಯಾ? ಇಲ್ಲ, ನಾನ್ ಏನೇ ಮಾತಾಡಿದ್ರು ಅದನ್ನ ಅಬ್ಜೆಕ್ಟ್ ಮಾಡಕ್ಕೆ ನೀವ್ ಕಾಯ್ತಾ ಇರ್ತೀರಾ. ನಿಜ ಹೇಳಿದ್ರೆ ಸುಳ್ಳು ಅಂತೀರಾ. ಒಂದೇ ಒಂದ್ಸಲ ಚೆನ್ನಾಗಿ ಯೋಚನೆ ಮಾಡಿ ನೋಡಿ. ಈಗಂದ್ರೆ ಯಾರೋ ಸೇಡಿಂದ ಮಾಡಿದ್ದಾರೆ ಅಂತ ಅನ್ಕೊಳ್ಳೋಣ. ಆಗ ಮಾವಂಗೇನಾಗಿತ್ತು? ಆರೋಗ್ಯವಾಗಿದ್ದ ವ್ಯಕ್ತಿ ಮಂಚ ಹಿಡಿಯೋದಂದ್ರೇನು? ಮನೆ ಕಾಲಿಡ್ತಾ ಇದ್ದಂಗೆ ಮನೆ ಹಿರಿ ವ್ಯಕ್ತಿನ ಮಂಚ ಹಿಡಿಯೋ ತರ ಮಾಡಿದ್ಲು. ಇವಾಗ ಪಾಪ ಇಂದು ಅಜ್ಜಿ ಸಾವು ಬದುಕಿ ನಡುವೆ ಇದ್ದಾರೆ. ಏನೇ ಆದರೂ ಅವ್ರವ್ರು ಮಾಡಿದ ಕರ್ಮದ ಪ್ರಕಾರನೇ ಎಲ್ಲ ನಡೆಯೋದಮ್ಮ. ಅದನ್ನ ಅನುಭವಿಸ್ಲೇಬೇಕು. ಬೇರೆಯವ್ರನ್ನ ದೂರೋದ್ರಿಂದ ಏನೂ ಉಪಯೋಗ ಇಲ್ಲ. ಅದು ನಿಮ್ ಒಳ್ಳೆತನ, ಅತ್ತೆ ಒಳ್ಳೆತನ ಮಾವನವ್ರೆ. ನಿಮ್ ಜಾಗದಲ್ಲಿ ಬೇರೆಯವ್ರಿದ್ದಿದ್ರೆ ಇಷ್ಟ ಹೊತ್ತಿಗೆ ಸೊಸೆನ ಮನೆಯಿಂದ ಹೊರಗೆ ಹಾಕ್ತಿದ್ರು. ಅಷ್ಟಕ್ಕೂ ನೀವು ಒಳ್ಳೆಯವರಾಗಿರೋದ್ರಿಂದಾನೆ ಅನಾಥೆ ಅಂತ ಗೊತ್ತಾದ್ಮೇಲೂ ಸೊಸೆ ಮಾಡ್ಕೊಂಡಿದ್ದೀರಾ. ಅವಳಿಂದಾನೆ ತಾನೆ ಈ ಅನಿಷ್ಟ ಎಲ್ಲ. ಊರ್ಮಿಳಾ, ಸಾಕು. ವೈದೇಹಿನ ಅನಾಥೆ ಅನಾಥೆ ಅಂತ ಹೇಳ್ಬೇಡ ಅಂತ ಎಷ್ಟು ಸಲ ಹೇಳದ್ ನಿನಗೆ? ಮದ್ವೆ ಆಗಿದೆ, ನಾವೆಲ್ಲ ಇದೀವಿ, ಮತ್ತೆ ಅನಾಥೆ ಹೇಗಾಗ್ತಾಳೆ? ಹಾ, ನಿಮಗ್ ನನ್ ಮೇಲ್ ರೇಗಾಡೋದನ್ ಬಿಟ್ರೆ ಬೇರೆ ಏನೂ ನಿಮಗ್ ಗೊತ್ತಾಗೋದೇ ಇಲ್ಲ. ಯಾವ್ದಾದ್ರೂ ಸಂಬಂಧ ತಂದ್ಕೊಳಕ್ಕೂ ಮುಂಚೆ ಅವ್ರ ಮನೆ ಬಗ್ಗೆ ಚೆನ್ನಾಗ್ ವಿಚಾರಿಸಿ ಅಂತ ಯಾಕೆ ಹೇಳ್ತಾರೆ? ಇದಕ್ಕೆ ಯಾವ ಒಂದು ಗುಣ ಸರಿ ಇಲ್ದೆ ಹೋದ್ರೂ ಆ ಪಾಪಗಳೇ ನಮಗ್ ಶಾಪ ಆಗಿ ಹೀಗೆ ಕಾಡುತ್ತೆ. ಊರ್ಮಿಳಾ, ದೇವಾಂಶ್ ವೈದೇಹಿ ಬರ್ತಾ ಇದ್ದಾರೆ. ಈಗ್ಲಾದ್ರೂ ನಿನ್ ಮಾತು ನಿಲ್ಸು. ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಎಲ್ಲ ಮುಗ್ದೋದ್ಮೇಲೆ ಈಗ ಯೋಚನೆ ಮಾಡಿ ಏನ್ ಪ್ರಯೋಜನಮ್ಮ? ಮೊದಲು ಅತ್ತೆ ಗುಣ ಆಗಿ ಮನೆಗೆ ಬರಬೇಕು. ಆಮೇಲೆ ಇದಕ್ಕೆ ಕಾರಣ ಯಾರು ಅನ್ನೋದನ್ನ ತಿಳ್ಕೋಬೇಕು. ದೇವಾಂಶ್, ಅಮ್ಮ ಹೇಗಿದ್ದಾರಪ್ಪ? ಹುಷಾರಾಗಿದ್ದಾರಪ್ಪ. ಮಾತಾಡೋಕ್ಕಾಗ್ತಿಲ್ಲ, ಆದರೆ ಚೆನ್ನಾಗಿ ರಿಕವರಿ ಆಗ್ತಾ ಇದ್ದಾರೆ ಅಂತ ಡಾಕ್ಟರ್ ಹೇಳ್ತಾ ಇದ್ರು. ಕಾಪಾಡ್ಬಿಟ್ಟೆ ತಂದೆ. ದೇವಾ, DSP ಅಂಕಲ್ ಏನಾದ್ರು ಕಾಲ್ ಮಾಡಿದ್ರಾ? ಏನಾದ್ರೂ ವಿಷಯ ಗೊತ್ತಾಯ್ತಂತ? ಆದ್ರೂ ತಪ್ಪು ನಂದೆ. ಅವತ್ತು ಸೆಕ್ಯೂರಿಟಿಗೆ ಅಂತ ಬಂದಾಗ ವಾಪಸ್ ಕಳಿಸಬಾರ್ದಿತ್ತು. ಇಲ್ಲ ರೀ, ನಾವು ಎಷ್ಟೇ ಹುಷಾರಾಗಿದ್ರೂ ಕೂಡ ಇದೆಲ್ಲ ನಡೆಯುತ್ತೆ ಅಂತ ಅವತ್ತೇ ಆ ಸ್ವಾಮೀಜಿ ಹೇಳಿದ್ರಲ್ಲ. ಇನ್ನೊಂದು ಮುಖ್ಯವಾದ ವಿಷಯ ಇದೆ ಮಾವ. ಅವತ್ತು ರಾತ್ರಿ ಮನೆಗೆ ಬಂದು ಹೇಳಿದ ಸ್ವಾಮೀಜಿನೇ ನೆನ್ನೆ ಹಾಸ್ಪಿಟಲ್ಲೂ ಕೂಡ ಮತ್ತೆ ಕಾಣಿಸಿದ್ರು. ಯಾವುದೋ ದೂರ ಆಗಿರೋ ಸಂಬಂಧ ಹತ್ರ ಆಗತ್ತೆ. ಹಳೇದನ್ ಮನ್ಸಲ್ಲಿ ಇಟ್ಕೊಂಡು ಮತ್ತೆ ದೂರ ಮಾಡ್ಕೋಬಾರ್ದು. ಬರೋ ವ್ಯಕ್ತಿಗೆ ಎಷ್ಟು ಪ್ರೀತಿ ತೋರಿಸ್ತಿರೋ ಸಮಸ್ಯೆನೂ ಅಷ್ಟು ಬೇಗ ದೂರ ಆಗತ್ತೆ ಅಂತ ಹೇಳಿದ್ರು.
ಅವ್ರೇನು ಹೇಳಿದ್ರು? ದೂರ ಆಗಿರೋ ಸಂಬಂಧ ಹತ್ರ ಆಗುತ್ತೆ ಅಂತ ಹೇಳಿದ್ರ? ಹೌದು ಮಾವ. ಹಾಗೆ ಯಾರಾದ್ರೂ ಇದ್ದಾರಾ? ಇದ್ರೆ ನಾವೇ ಕರ್ಕೊಂಬರೋಣ, ಪ್ರೀತಿಯಿಂದ ನೋಡ್ಕೊಳ್ಳೋಣ. ಪ್ರೀತಿನ ಹಂಚೋದೆ ನಮ್ಮ ಸಮಸ್ಯೆಗೆ ಪರಿಹಾರ ಅನ್ನೋದಾದ್ರೆ ಅದಕ್ಕಿಂತ ಒಳ್ಳೆ ಪರಿಹಾರ ಯಾರಿಗಾದ್ರೂ ಸಿಗೋಕ್ ಸಾಧ್ಯನಾ? ಹಾಗೆ ಯಾರಾದ್ರೂ ಇದ್ರೆ ಹೇಳಿ. ಸರಿ ಹೋಯ್ತು, ನೀನ್ ಈ ಮನೆ ಕಾಲಿಟ್ಯೋ ಇಲ್ವೋ ಅನಿಷ್ಟ ಶುರುವಾಯ್ತು. ಈಗ ಇನ್ನೊಬ್ರು ಈ ಮನೆ ಕಾಲಿಡೋದ್ರಿಂದ ಬಂದಿರೋ ಅನಿಷ್ಟ ಹೋಗುತ್ತಾ? ಅದ್ಕೆ ನೀವು ಸರಿಯಾಗಿ ಮಾತಾಡೋದನ್ನ ಕಲ್ತ್ಕೊಳ್ಳಿ. ಅಲ್ಲ, ಯಾರೋ ಮನೆಗೆ ಬರೋದ್ರಿಂದ ಏನೋ ಆಗೋಗುತ್ತೆ ಅನ್ಕೊಳ್ಳೋದೆ ಆದ್ರೆ ನೀವು ಬಂದ ಮೇಲೇನೆ ಅಣ್ಣನಿಗೆ ಕಾಲು ಹೀಗಾಗಿದ್ದು ಅಂದ್ರೆ ಇದಕ್ಕೆ ಕಾರಣ ನೀವೇನಾ? ಆ ಸ್ವಾಮೀಜಿನೇ ಕೇಳ್ಬೇಕಾಗಿತ್ತು, ಇದಕ್ಕೆಲ್ಲ ಯಾರ್ ಕಾರಣ ಅಂತ ಹೇಳಿರೋರು. ಅಲ್ಲ, ಯಾವುದೋ ಸ್ವಾಮೀಜಿ ಹೇಳೋದೇನು, ಹೇಳೋರ್ಗ್ ಬುದ್ಧಿ ಇಲ್ಲ ಅಂದ್ರೆ ಕೇಳೋ ನಮಗಾದ್ರೂ ಇರ್ಬೇಕಲ್ವಾ? ಊರ್ಮಿಳಾ, ಸಾಕಿನ್ನು. ವೈದೇಹಿ ಹೇಳಿದ್ದು ಸತ್ಯನೇ. ಹೌದು ರೀ, ಹಾಗೆ ಹೇಳಿದ್ದು. ಹೇಳೋವಾಗ ನಾನು ಕೂಡ ಕೇಳಿಸ್ಕೊಂಡೆ. ಅಂದ್ರೆ ದೂರ ಆಗಿರೋ ನನ್ನ ತಂಗಿ ಮತ್ತೆ ನನಗೆ ಹತ್ರ ಆಗ್ತಾಳ? ನನ್ನ ತಂಗಿ ಅಲ್ಲ ಅಂದ್ರೆ ನನ್ನಿಂದ ದೂರ ಆಗಿರೋರು ಇನ್ಯಾರಿದ್ದಾರೆ? ನನ್ನ ತಂಗಿನೇ. ಅವಳು ಬಂದ್ರೆ ಅದಕ್ಕಿಂತ ಸಂತೋಷ ಇನ್ನೇನಿದೆ? ಪ್ರೀತಿಯಿಂದ ಅಲ್ಲ, ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಳ್ತೀನಿ. ಸ್ವಾಮೀಜಿ ಹೇಳ್ದ ಹಾಗೆ ದಾಳಿ ನಡೆದಿರೋವಾಗ ಅವ್ರು ಹೇಳಿದ ಪರಿಹಾರನೇ ನಾವು ಪಾಲಿಸಿದ್ರೆ ಸಮಸ್ಯೆ ದೂರ ಆಗ್ಬೋದೇನೋ ಮಾವ. ನಮ್ಮಿಂದ ದೂರ ಆಗಿರೋ, ನಮ್ಮ ಕುಟುಂಬಕ್ಕೆ ಸೇರಿರೋ ನಮ್ಮ ಸಂಬಂಧಿಕರು ಯಾರಾದ್ರೂ ಇದ್ದಾರಪ್ಪ? ಆಗ ನೀನಿನ್ನೂ ಚಿಕ್ಕವನ್ ಕಣೋ, ನಿನಗ್ ನೆನ್ಪಿರಲ್ಲ. ಈಗ ಅದನ್ನ ಕೆದಕಿ ನಿಮ್ ತಂದೆನ ಡಿಸ್ಟರ್ಬ್ ಮಾಡಕ್ ನೋಡ್ಬೇಡ. ಹೇಳೋ ಅಂತ ಸಮಯ ಬಂದಾಗ ಅವರೇ ಹೇಳ್ತಾರೆ. ಅಯ್ಯೋ, ಈ ಮನೆಯಲ್ಲಿ ಕಾಣೋ ಕತೆ ಒಂದ್ ಕಡೆ ಇದ್ರೆ ಗೊತ್ತಿಲ್ಲದೆ ಇರೋ ಕತೆಗಳು ಇನ್ನೂ ಜಾಸ್ತಿ ಇದೆ ಅನ್ಸುತ್ತೆ. ಪ್ರತಿ ಮನುಷ್ಯನ ಜೀವನದಲ್ಲೂ ಎಷ್ಟೋ ಕಥೆಗಳಿರುತ್ತೆ ಮಗನೆ. ಆ ಕಥೆಗಳು ಕೊಡೋ ನೋವು ತುಂಬಾನೇ ಇರುತ್ತೆ. ಆದರೂ ಯಾವುದಾದ್ರೂ ಸಂಬಂಧನ ಕಳ್ಕೊಳ್ಳೋದು ನಮ್ಮ ಕೈಯಲ್ಲೇ ಇರುತ್ತೆ. ಆದರೆ ಅದನ್ನು ಮತ್ತೆ ಪಡೆಯೋದು ನಮ್ಮ ಕೈಲಿರುತ್ತಾ? ಒಂದು ವೇಳೆ ಅವಕಾಶ ಸಿಕ್ಕಿದ್ರೆ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಳ್ಳೋಷ್ಟು ಪ್ರೀತಿ ಹೃದಯದಲ್ಲಿದೆ ಮಗನೆ. ಏನಾಯ್ತಮ್ಮ? ಅಪ್ಪ ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ? ಆ ವಿಷಯ ಈಗ ಬೇಡ ಅಂತ ಹೇಳಿದ್ನಲ್ಲ. ಹೇಳೋದಾಗಿದ್ದಿದ್ರೆ ಹಾಸ್ಪಿಟ್ಲಲ್ಲಿ ಸ್ವಾಮಿಗಳ ಮಾತನ್ನ ಕೇಳಿಸ್ಕೊಂಡಾಗ್ಲೇ ಹೇಳ್ಬಿಡ್ತಾ ಇದ್ದೆ. ನಡಿಬೇಕಾಗಿರೋದು ನಡೆಯತ್ತೆ. ಈಗ ನೀನು DSP ಅವ್ರ ಹತ್ರ ಮಾತಾಡಿ ಅದ್ಯಾರು ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡು. ಆಗ್ಲಿ ಅಮ್ಮ, ಈಗಲೇ ಹೋಗಿ DSP ಅವ್ರನ್ನ ಮೀಟ್ ಮಾಡ್ಕೊಂಡು ಬರ್ತೀನಿ. ಮಾವ ಹೇಳ್ತಿರೋದನ್ನೆಲ್ಲ ಕೇಳ್ತಿದ್ರೆ ಸ್ವಾಮೀಜಿ ಹೇಳಿದ್ದು ನಿಜ ಅಂತ ಅನಿಸ್ತಿದೆ.
ದೂರ ಆಗಿರೋ ಆ ಸಂಬಂಧಿ ಯಾರಿರ್ಬೋದು? ಅಯ್ಯೋ, ಏನ್ ಮೇಡಮ್ ಇದು? ತುಂಬಾ ಥ್ಯಾಂಕ್ಸ್ ಸರ್. ನೀವು ಎಲ್ಲಿಗೆ ಹೋಗ್ಬೇಕು ಹೇಳಿ, ನಾನು ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ. ನೀವು ಹೀಗೆ ನಡ್ಕೊಂಡು ಹೋಗ್ತಾ ಇದ್ರೆ ಅವ್ರು ಮತ್ತೆ ಬರೋ ಚಾನ್ಸಸ್ ಇರುತ್ತೆ. ನನಗೇನು ಪ್ರಾಬ್ಲಮ್ ಇಲ್ಲ, ನೀವು ಹೇಳಿ ಎಲ್ಲಿ ಹೋಗ್ಬೇಕಂತ. ಗೊತ್ತಿಲ್ಲ. ಗೊತ್ತಿಲ್ವಾ? ಏನು ಹೇಳ್ತಾ ಇದ್ದೀರಾ? ನೀವಿರೋದೆಲ್ಲಿ? ಅನಾಥಾಶ್ರಮದಲ್ಲಿ. ಅಂದ್ರೆ ನಿಮ್ಗೆ ಯಾರು ಇಲ್ವಾ? ಇಲ್ಲ ಅಂದ್ರೆ ಇಲ್ಲ, ಇದಾರೆ ಅಂದ್ರೆ ಇದಾರೆ. ಇವಾಗ ನೀವು ಬಂದ್ರಲ್ಲ ಕಾಪಾಡಕ್ಕೆ, ಕಷ್ಟ ಕಾಲದಲ್ಲಿ ದೇವ್ರು ಯಾರನ್ನ ಕಳಿಸ್ತಾರೋ ಅವರೇ ನಮ್ಮವರು. ಹೋಗ್ಲಿ, ನಿಮ್ಮ ಅನಾಥಾಶ್ರಮಕ್ಕೆ ನಿಮ್ಮನ್ನ ಡ್ರಾಪ್ ಮಾಡ್ಲಾ? ಇವಾಗ ನಾನು ಅಲ್ಲಿಗೂ ಹೋಗ್ತಿಲ್ಲ. ಯಾಕೆ? ನಾನ್ ಚಿಕ್ಕವಳಿದ್ದಾಗ ನಮ್ಮಮ್ಮ ನನ್ನ ಬಿಟ್ಟು ಹೋದಾಗಿಂದ ಅಲ್ಲೇ ಇದ್ದು ಬೆಳ್ದೆ. ಅವರು ಅಷ್ಟೇ ನನ್ನ ಎಷ್ಟು ದಿನ ಅಂತ ನೋಡ್ಕೋತಾರೆ. ನಾನು ಅಲ್ಲಿಂದ ಬಂದ್ಬಿಟ್ರೆ ಅಲ್ಲಿ ಇನ್ನೊಬ್ಬ ಅನಾಥೆಗೆ ಜಾಗ ಸಿಗ್ಬೋದು ಅನ್ನೋ ನಂಬಿಕೆಯಿಂದ ಮತ್ತೆ ನನ್ ಕಾಲ್ ಮೇಲೆ ನಾನು ನಿಲ್ಬೇಕು ಅಂತ ಅಲ್ಲಿಂದ ಬಂದ್ಬಿಟ್ಟೆ. ಆದ್ರೆ ಹೊರಗಿನ ಪ್ರಪಂಚ ನನ್ನ ಈ ತರ ವೆಲ್ಕಮ್ ಮಾಡ್ತು. ಪ್ರಪಂಚದಲ್ಲಿ ಬರೀ ಕೆಟ್ಟವರೇ ಇರಲ್ಲ, ನಿಮ್ಮಂತ ಒಳ್ಳೆಯವ್ರು ಕೂಡ ಇರ್ತಾರಲ್ವಾ. ಎಲ್ಲೋ ಒಂದ್ ಕಡೆ ನನ್ಗೆ ಆಶ್ರಯ ಸಿಕ್ಕೇ ಸಿಗತ್ತೆ. ಭಗವಂತ ನನ್ಗೆ ಒಂದಲ್ಲ ಒಂದ್ ದಾರಿ ತೋರಿಸ್ತಾನೆ. ಇವತ್ ನೀವ್ ನನ್ನ ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್. ಹೋಗ್ ಬರ್ತೀನಿ. ನಿಂತ್ಕೊಳ್ಳಿ. ಬದುಕು ಕಟ್ಕೊಳ್ಳೋದಕ್ಕೆ ಆದ್ರೆ ನೀವು ಎಲ್ಗೋ ಹೋಗೋ ಅವಶ್ಯಕತೆ ಇಲ್ಲ, ನೀವು ಯಾವ ಕಷ್ಟನೂ ಪಡೋ ಅವಶ್ಯಕತೆ ಇಲ್ಲ. ನಮ್ದೇ ಒಂದು ಟ್ರಸ್ಟ್ ಇದೆ, ಅದ್ರ ಮೂಲಕ ಎಷ್ಟೋ ಸೇವಾ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದೀವಿ. ಅನ್ನದಾನ, ಅನಾಥರಿಗೆ ಆಶ್ರಯ ಕೊಡೋ ಕಾರ್ಯಕ್ರಮ ಎಷ್ಟೊಂದು ಮಾಡ್ತಾ ಇದ್ದೀವಿ. ಬೇಕು ಅಂದ್ರೆ ನೀವು ಅಲ್ಲೇ ಇರಬಹುದು, ನಿಮಗೆ ಗೊತ್ತಿರೋ ಕೆಲಸ ಮಾಡಿಕೊಂಡು ನಮ್ಮ ಟ್ರಸ್ಟಲ್ಲಿ ಭಾಗಿಯಾಗಿರಬಹುದು. ನಿಜವಾಗ್ಲೂ ಸಹಾಯ ಮಾಡೋ ಅವಕಾಶ ಇದೆಯಾ? ನಿಮಗೆ ಮಾಡೋ ಆಸೆ ಇದ್ರೆ ಮಾತ್ರ. ಸರಿ, ಬರ್ತೀನಿ ಸರ್. ಸರಿ, ಬನ್ನಿ.
ಬನ್ನಿ. ಅಮ್ಮ, 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 ಇವರು ಹೆಸರೇನಂದ್ರೆ? ಶ್ರವಂತಿ. ಶ್ರವಂತಿ. ಅಮ್ಮ, ಇವ್ರಿಗೆ ಯಾರೂ ಇಲ್ಲ. ಚಿಕ್ಕ ವಯಸ್ಸಲ್ಲೇ ಇವ್ರ ಅಮ್ಮ ಅನಾಥಾಶ್ರಮದಲ್ಲೇ ಇವ್ರನ್ನ ಬಿಟ್ಟು ಹೊರಟೋದ್ರಂತೆ. ಪಾಪ, ಯಾರೋ ರೌಡಿಗಳು ಇವ್ರಿಗೆ ತೊಂದರೆ ಕೊಡ್ತಾ ಇದ್ರು. ಕಾಪಾಡಿ ಕರ್ಕೊಂಡು ಬಂದೆ ಅಮ್ಮ. ನಮ್ಮ ಟ್ರಸ್ಟಲ್ಲಿ ಅನಾಥಾಶ್ರಮಕ್ಕೆ ಸಂಬಂಧಪಟ್ಟಿದ್ದ ಕೆಲಸಗಳನ್ನ ಇನ್ಮುಂದೆ ಇವರೇ ನೋಡ್ಕೋತಾರೆ. ಇವತ್ತು ಒಂದಿನೊಂದು ಮಟ್ಟಿಗೆ ನಮ್ಮ ಮನೇಲಿದ್ದು ನಾಳೆ ಹಾಸ್ಟೆಲ್ಗೆ ಸೇರ್ಕೋತಾರೆ. ಸರಿ ಕಂದ, ಇವಳನ್ನ ನಮ್ಮನೆ ಕರ್ಕೊಂಡು ಬಂದು ಒಳ್ಳೆ ಕೆಲಸ ಮಾಡಿದೆ. ವೈದೇಹಿ, ಇವಳಿಗೆ ರೂಮ್ ತೋರ್ಸಮ್ಮ. ಆಯ್ತು ಅತ್ತೆ, ಬನ್ನಿ. ಪರವಾಗಿಲ್ಲ ಬಿಡಿ, ನಾನೇ ಇಟ್ಕೋತೀನಿ. ಬನ್ನಿ. ರಾತ್ರಿ ಉಳ್ಕೊಂಡು ಬೆಳಗ್ಗೆ ಹೋಗೋ ತರ ಇವಳು ಕಾಣಿಸ್ತಿಲ್ವಲ್ಲ. ಚಿಕ್ಕ ಸೊಸೆ ಅನಾಥೆ. ಈಗ ಇನ್ನೊಬ್ಳು ಬೇರೆ ಬಂದಿದ್ದಾಳೆ. ಮನೇನ ಅನಾಥಾಶ್ರಮ ಮಾಡಿದ್ರಾದ್ರೂ ಬೆಟರ್. ಏನ್ ಹಾಗೆ ನೋಡ್ತಿದ್ದೀರಾ? ನಾನೇನ್ ಅನ್ಕೊಂಡೋ ಗೊತ್ತಾಗೋಯ್ತಾ? ನೋಡಿದ್ರಾ, ನಮ್ಮಿಬ್ಬರ ಮಧ್ಯೆ ಎಷ್ಟು ಬಾಂಡಿಂಗ್ ಇರೋದಕ್ಕೆ ನಿಮಗ್ ಗೊತ್ತಾಗಿರೋದು. ಆದ್ರೆ ನೀವ್ ನನ್ನನ್ನ ಅರ್ಥನೇ ಮಾಡ್ಕೊಳಕ್ಕಾಗಲ್ಲ ಅಂತೀರಾ. ಕೌಸಲ್ಯ, ಕೌಸಲ್ಯ, ಮನೆಗೆ ಯಾರಾದ್ರೂ ಬಂದ್ರಾ? ಯಾಕ್ರಿ, ಏನಾಯ್ತು? ಯಾಕೆ ಗಾಬರಿ ಆಗಿದ್ದೀರಾ? ಹೇಳು, ಮನೆಗೆ ಯಾರಾದ್ರೂ ಬಂದ್ರಾ? ಬಂದಿದ್ದಾರೆ ರೀ. ಪಾಪ ರೌಡಿಗಳು ಕಾಟ ಕೊಡ್ತಿದ್ರಂತೆ. ನಮ್ ದೇವಂಶ್ ಕಾಪಾಡಿ ಕರ್ಕೊಂಡ್ ಬಂದಿದ್ದಾನೆ. ಅಲ್ಲಿ ನೋಡಿ, ಆ ಹುಡುಗಿನೇ.